ಅಂಕಣಕಾರ ಚಿಂತಕ ಚಕ್ರವರ್ತಿ ಸೂಲಿಬೆಲೆಯವರು ಮಂಗಳೂರಿನಲ್ಲಿ ನೀಡಿರುವಂಥ ಹೇಳಿಕೆ ಒಂದು ಭಾಳಷ್ಟು ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಹಿಂದೂ ಯುವಕರಿಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ, ಅನ್ಯ ಧರ್ಮದ ಅನ್ಯ ಸಮಾಜದ ಯುವತಿಯರನ್ನು ಪ್ರೀತಿಸಿ ಮದುವೆಯಾಗಿ ಅನ್ನುವಂಥದ್ದು. ಈಗ ಅದು ಭಾಳಷ್ಟು ವೈರಲ್ ಆಗಿದೆ. ಹಾಗಾಗಿ ಅದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಚಕ್ರವರ್ತಿ ಸೂಲಿಬೆಲೆಯವರಿದ್ದಾರೆ. ನಿಮ್ಮ ಈ ಮಾತಿನ ಅರ್ಥ ಏನು? ಭಾಳಷ್ಟು ವೈರಲ್ ಆಗಿದೆ, ಏನು ಅನಿಸುತ್ತೆ? ನಾನು ವೈರಲ್ ಆಗಿದ್ದು ಸಂತೋಷವಾಯಿತು. ಯಾಕೆಂದರೆ ನಮ್ಮ ತರುಣರಿಗೆ ಹೀಗೆ ವೈರಲ್ ಆಗದೆ ಹೋದರೆ ಈ ವಿಷಯವನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಲವ್ ಜಿಹಾದ್ನ ಪ್ರೀತಿ ಅಂತ ಕರೆಯೋದಾದರೆ ಈ ಪ್ರೀತಿಯನ್ನು ಯಾಕೆ ನಮ್ಮ ಸಮಾಜದೊಳಗೂ ವಿಸ್ತಾರ ಮಾಡಬಾರ್ದು? ಹಿಂದೂಗಳು ಕೂಡ ಈ ಪ್ರೀತಿಯನ್ನು ಯಾಕೆ ವಿಸ್ತಾರ ಮಾಡ್ಕೊಳ್ಬಾರ್ದು? ಸಮಾಜ, ಪಂಥ, ಜಾತಿ ಈ ಎಲ್ಲ ಎಲ್ಲೆಗಳನ್ನು ಮೀರಿ ಈ ನಾಡಿನ ತರುಣ ಸಮಾಜ ಯಾಕೆ ಇದರ ಬಗ್ಗೆ ಯೋಚನೆ ಮಾಡಬಾರ್ದು ಅನ್ನೋದಷ್ಟೇ ನನ್ನ ಪ್ರಶ್ನೆ. ನಾನು ನಮ್ಮ ತರುಣರನ್ನು ಭಾಳ ಗಂಭೀರವಾಗಿ ಕೇಳ್ಕೊಳ್ತೀನಿ ಏನು ಅಂತಂದರೆ, ಲವ್ ಜಿಹಾದ್ ಅಂತ ನಾವು ಯಾವತ್ತಾದರೂ ಮಾತನಾಡುವಾಗ ಹಿಂದೂ ಹೆಣ್ಣು ಮಕ್ಕಳನ್ನು ಮೋಸಗೊಳಿಸಿ, ನಾನು ಅಂಡರ್ಲೈನ್ ಮಾಡ್ತಿದ್ದೀನಿ ಇದನ್ನು, ಮೋಸಗೊಳಿಸಿ ಒಂದು ಮತದ ತರುಣರು ಎಳ್ಕೊಂಡು ಹೋಗಬೇಕಾದಾಗ ಅಥವಾ ಅವ್ರನ್ನ ಮದುವೆ ಆಗ್ತೀವಿ ಅಂತ ಆಮಿಷಗಳನ್ನು ಒಡ್ಡು ಕರ್ಕೊಂಡು ಹೋಗ್ತಾ ಇರಬೇಕಾದಾಗ ನಾವು ಮಾತನಾಡಿದರೆ ಅದು ತಪ್ಪು ಅಂತ ಅನ್ನಿಸ್ಕೊಳ್ತಾ ಇತ್ತು. ಅದನ್ನು ಹೇಟ್ ಸ್ಪೀಚ್ ಅಂತ ಕರಿತಾ ಇದ್ರು. ಆದರೆ ಇವತ್ತು ನಾನು ಸ್ಪೀಚ್ ಆಫ್ ಲವ್ ಕೊಡ್ತಾ ಇದ್ದೀನಿ. ಏನು ಅಂತಂದರೆ, ನಾವು ಕೂಡ ಇದೇ ರೀತಿ ಇದೇ ಪ್ರೇಮವನ್ನು ನಾವು ವಿಸ್ತಾರಗೊಳಿಸಿ ಜಾತಿ ಮತ ಪಂಥಗಳ ಎಲ್ಲೆಯನ್ನು ಮೀರಿ ಇದನ್ನು ಹಬ್ಬಿಸಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ.